ಹಲೋ ಸ್ಟೂಡೆಂಟ್, ಇವತ್ತು ನಾವು ಬಿಕಾಮ್ ಫೋರ್ತ್ ಸೆಮ್ ಬಿಕಾಮ್ನಲ್ಲಿ ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮಗೆ ತಿಳಿದಿರುವಂತೆ ಇದರಲ್ಲಿ 80 ಮಾರ್ಕ್ಸ್ ಕ್ವಶನ್ ಬರುತ್ತೆ. 80 ಮಾರ್ಕ್ಸ್ ಕ್ವಶನ್ ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಇದರಲ್ಲಿ ಮೊದಲನೇದಾಗಿ ABC ಅಂತ 3 ಸೆಕ್ಷನ್ ಆಗಿ ಡಿವಿಷನ್ ಆಗಿ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಎ ಸೆಕ್ಷನ್ನಲ್ಲಿ 2 ಮಾರ್ಕ್ಸ್ ಕ್ವಶನನ್ನು ಕೇಳಿರುತ್ತಾರೆ. ಅದು ಯಾವ ರೀತಿ ಬರಿಬೇಕಂದ್ರೆ ಒಂದು ಕ್ವಶನ್ನ ಒಂದು 3 ಅಥವಾ 4 ಲೈನ್ನಾಗಿ ಬರಿಬೇಕಾಗುತ್ತೆ. ನೋಡ್ತಾ ಹೋಗೋಣ ಯಾವ ರೀತಿ ಅಂತ. ಮೊದಲನೇದಾಗಿ ಅನದರ್ ಎನಿ 7 ಕ್ವಶನ್ಸ್ 7 ಕ್ವಶನ್ ಇರುತ್ತೆ. ಅದರಲ್ಲಿ ಒಂದು ಕ್ವಶನ್ 2 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. 7 × 2 40 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ಸೆಕ್ಷನ್ ಬಿ ಯಲ್ಲಿ ಈ 8 ಮಾರ್ಕ್ಸ್ ಕ್ವಶನ್ 8 ಮಾರ್ಕ್ಸಿಗೆ ಕೇಳಿರ್ತಾರೆ. ಅದರಲ್ಲಿ 5 ಕ್ವಶನ್ ಕೊಟ್ಟಿರ್ತಾರೆ, 2 ಎಕ್ಸ್ಟ್ರಾ ಹೇಳಿ ಕೊಟ್ಟಿರ್ತಾರೆ. ಅದರಲ್ಲಿ ನೀವು 3 ಬರಿಬೇಕು. ಎನದರ್ ಎನಿ 3 ಕ್ವಶನ್ಸ್ ಬರಿಬೇಕು. ಅದು 8 × 3 = 24 ಮಾರ್ಕ್ಸ್ ಆಗುತ್ತೆ. 3 ಕ್ವಶನ್ಗೆ ನೀವು ಆನ್ಸರ್ ಬರೆದ್ರೆ 24 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಸೆಕ್ಷನ್ ಸಿ ಯಲ್ಲಿ ಪ್ರಾಬ್ಲಮ್ ಇರುತ್ತೆ. ಪ್ರಾಬ್ಲಮ್ನ ಯಾವ ರೀತಿ ಬರಿಬೇಕಂದ್ರೆ ಸೆಕ್ಷನ್ ಸಿ ಎನದರ್ ಎನಿ 3 ಕ್ವಶನ್ಸ್, ಇದರಲ್ಲಿ ಬಿ 3 ಕ್ವಶನ್ಸ್ ಇರುತ್ತೆ. ಯಾವ ರೀತಿ ಅಂದರೆ 40 ಮಾರ್ಕ್ಸ್ ಕ್ವಶನ್ ಕೇಳಿರುತ್ತಾರೆ. 40 ಮಾರ್ಕ್ಸ್ ಕ್ವಶನ್ನ ಇದರಲ್ಲಿ ಬಿ 5 ಕ್ವಶನ್ ಇರುತ್ತೆ. ಅದರಲ್ಲಿ 5 ಪ್ರಾಬ್ಲಮ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ನೀವು 3 ಪ್ರಾಬ್ಲಮ್ಸ್ ಬಿಡಿಸ್ಬೇಕಾಗುತ್ತೆ. 40 × 3 = 20 42 40 14 24 42 ಇವು 3 ಸೇರಿದಾಗ 80 ಮಾರ್ಕ್ಸ್ ಆಗುತ್ತೆ. ನಿಮಗೆ ಫುಲ್ ಮಾರ್ಕ್ಸ್ ಬೇಕಾದರೆ ಎಲ್ಲ ಕ್ವಶನ್ಗೆ ನೀವು ಆನ್ಸರನ್ನು ನೀಡಲೇಬೇಕು. ಈ ರೀತಿಯಾಗಿ ಬಿಕಾಮ್ ಫೋರ್ತ್ ಸೆಮ್ನಲ್ಲಿ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ನ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಿರುತ್ತೆ. ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ 2 ಮಾರ್ಕ್ಸ್ ಕ್ವಶನ್ ಯಾವ ರೀತಿ ಬರುತ್ತೆ ಅಂತ ಹೇಳ್ತೀನಿ. ಇಲ್ಲಿಗೆ ಮುಗಿಸ್ತೀನಿ.